ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನೋಡಿ, ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಅಟ್ಯಾಕ್ ಮಾಡಿ ರೈತರ ಬೆಳೆ ನಾಶ ಮಾಡಿದ್ರು ಸದನದಲ್ಲಿ ಜಿಂಕೆವನ್ನ ಭಾಗ್ಯ ಸಿಕ್ಕಿಲ್ಲ. ಕೊಪ್ಪಳದಲ್ಲಿ ನೋಡಿ ಒಂದಲ್ಲ ಎರಡಲ್ಲ, ಒಂದೇ ಕಡೆ ನೂರಾರು ಜಿಂಕೆ ಗ್ಯಾಂಗ್ ಜಿಂಕೆಗಳು ಅಟ್ಯಾಕ್ ಮಾಡಿದೆ. ಹೊಲಕ್ಕೆ ನುಗ್ಗಿ ಬೆಳೆ ತಿನ್ನುತ್ತಿರುವ ಜಿಂಕೆಗಳು. ಈ ಜಿಂಕೆಗಳ ಕಾಟದಿಂದ ರೈತರು ಬೇಸಕ್ಕೆ ಹೋದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಇರುವ 8 ಜಿಲ್ಲೆಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಬೆಳಗಾವಿ ಅಧಿವೇಶನದಲ್ಲಿ ಜಿಂಕೆ ವನದ ಭಾಗ್ಯ ಸಿಕ್ಕಿಲ್ಲ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು. ಈ ವೇಳೆಯಲ್ಲಿ ತಾಲೂಕಿನ ಎರೆಹಂಚಿನಾಳ ಬಳಿ 3 ಜಾತಿಯ ಈ ಜಿಂಕೆ ಕಾಡು ಪ್ರಾಣಿಗಳಿಂದ ರೈತರು ಬೆಳೆ ರಕ್ಷಿಸುವಂತೆ ಅರಣ್ಯ ಇಲಾಖೆಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಜಿಲ್ಲೆಯ ರೈತರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಂಕೆವನ್ನ ನಿರ್ಮಾಣ ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಇದ್ರೂ ಕೂಡ ಜಿಂಕೆವನ್ನ ನಿರ್ಮಾಣ ಮಾಡಲು ಬೆಳಗಾವಿ ಅಧಿವೇಶನದಲ್ಲಿ ಒಬ್ಬರ ಧ್ವನಿ ಎತ್ತಿ ಮಾತನಾಡಲಿಲ್ಲ. 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಸದನದಲ್ಲಿ ಏನು ಮಾತನಾಡಿದ್ದಾರೆ? ಇವರು 8 ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ರೈತರ ಸಮಸ್ಯೆಗಳನ್ನ ಮಾಡದೇ ಇರುವಂತಹ ಜನಪ್ರತಿನಿಧಿಗಳಿಗೆ ಏನು ಮಾಡಬೇಕು ಅಂತ ಗುಡೇನಗಟ್ಟಿ ಗ್ರಾಮದ ರೈತ ಮುಖಂಡರು ಆದ ಬಸವರಾಜ್ ಯೋಗಪ್ಪನವರು ಆಗ್ರಹಿಸಿದರು. ಅಂತಂದ್ರೆ ಏನೈತ್ರಿ, ಇದು ಜಿಂಕಿದ ದೊಡ್ಡ ಕಾಟ ಆಗ್ಬಿಟ್ಟೈತ್ರಿ. ನಾವು ಇದನ್ನ ಏನ ಆಕೈತಿ ಅಂತಂದ್ ಕಾಯ್ಕಂತ ಇಲ್ಲೇ ಹೊಲ್ದಾಗ ಕುಂತೀವ್ರಿ. ಇದು ಏನೈತಿ, ನಮ್ಗ ಈ ಜಿಂಕಿದು ದೊಡ್ಡ ಹಾವಳಿ ಆಗ್ಬಿಟ್ಟೈತ್ರಿ. ಆಮೇಲೆ ಏನೈತಿ, ಇದು ಬರ್ತೈತಿ ಯಾವ್ದಾಗ ಬಿಡ್ತೈತಿ ಯಾವ್ದಾಗ ಗೊತ್ತಿಲ್ಲ ನಮ್ಗ. ಒಟ್ಟು ನಮ್ಗೆ ಏನೈತಿ, ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗಂತಂದು ನಾವು ನಿಮ್ಮನ್ನ ಕೇಳ್ಕೊಂತೀವ್ರಿ. ನಾವು ನಾವು ಕಾಯಕೈತಿ ತಲೆ ಈಗ ಒಂದು ಬಿತ್ತಿ ಒಂದು 8 ದಿನಕ್ಕೆ ಕಾಯಕೈತಿರಿ. ಒಂದು ಅಲೆ ಒಂದು 20-25 ದಿನ ಮೇಲೆ ಆತ್ರಿ. ಇದು ಏನೈತ್ರಿ, ಸಣ್ಣ ಜೂಡ್ರು ಪಡ್ರ ಬರ್ತತ್ ಅದು ಇಲ್ರಿ. ಇಷ್ಟು ದಿನ ಈಗ ಏನ ಮಣ್ಣಿಲಿಂದ ಒಂದು ಚೂರು ಜೂಡ್ರಾಗೈತಿ, ಆಗ ಟೇಲಿ ನಿಗ್ರಿಸ್ಕೊಂಡು ನಿಂತೈತಿ ನೋಡ್ರಿ. ಇದಕ್ಕಿಂತ ಹೆಚ್ಚಿಂದ ಏನು ಬರ್ತೈತಿ ಯಾವ್ದಾಗ ಬಿಡ್ತೈತಿ ಯಾವ್ದಾಗ ಗೊತ್ತಿಲ್ರಿ. ಒಟ್ಟು ನಮ್ಗೇನೈತಿ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತಂದು ನಾವು ಹೇಳ್ಕೊಂತೀವಿ ನೋಡ್ರಿ. ಎಷ್ಟು ಖರ್ಚು ಮಾಡ್ರಿ? ಇದು ಖರ್ಚು ಭಾಳ ಆಗೈತಿ ಬಿಡ್ರಿ. ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನ ಮಾಡಕತ್ತಿದ್ರಪ್ಪ ಅಂತಂದ್ರೆ ಈಗ ಒಂದು 1.5 ಲಕ್ಷದ ಮ್ಯಾಲೆ ಖರ್ಚು ಆಗೈತಿ. ನೀರಿಂದು ಅದ್ರದ್ದು ಹೇರಿನ್ರಿ ನಾನು. ಈಗ ಅವೆಲ್ಲ ಭಾಳ ಆಗೈತಿ ಬಿಡ್ರಿ. ಅದು ನಾವು ಲೆಕ್ಕಕ್ಕೆ ನಾವು ಏನು ರೈತರು ಏನು ಲೆಕ್ಕಕ್ಕೆ ಇಡ್ಬೇಕ್ರಿ, ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ. ಅದು ಒಟ್ಟು ಖರ್ಚಾಗೈತಿ ರೀ, ಭಾಳ ಖರ್ಚಾಗೈತಿ. ಹಿಂಗಾಗಿ ನಾವು ಏನಂತೀವಿ, ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕೊಂತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದು ನಾವು ವರ್ಷ ಹಿಂಗ ಮಾಡಕತ್ಬಿಡೈತಿ. ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನ ನಾವು ಕೇಳ್ಕೊಂಡು. ಕೊಪ್ಪಳ ಜಿಲ್ಲೆಯಲ್ಲಿ 3 ಜಾತಿ ಜಿಂಕಿ ರೈತರು ಹೊಲದಾಗ ತಾಂಗ್ಲಾಡಿದ್ರು. ಇವತ್ತು ಸರ್ಕಾರ ಇವತ್ತು ಜಿಂಕಿವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ. ಇವತ್ತು 3 ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವು. ಜಿಂಕಾರ, ಕೃಷ್ಣ ಮೃಗ, ಲಾಂಗ್ ಚಾಪರು 3 ಜಿಂಕಿಗಳು ಇವತ್ತು ವಿಪರೀತ ರೈತರನ್ನ ಕಡಾಯ್ತೈತಿ. ಉತ್ತರ ಕರ್ನಾಟಕದ ಬೆಳಗಾವಿ ಅಧಿವೇಶನದಾಗ 8 ಜಿಲ್ಲೆ ಒಂದು ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ. ಇವರು ಇಷ್ಟು 8 ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ? ಒಬ್ಬರ ರೈತರ ಬಗ್ಗೆ, ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಐತಿಲ್ಲ. ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ. ಇವತ್ತು ಈಗಲಾದರೂ ಕಾಲ ಮಿಂಚಿಲ್ಲ. 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಇದ್ರೊಳಗೆ ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಈ ಯಡಿಯೂರಪ್ಪನವರು 2010 ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ 2010ರಾಗನ ಇವತ್ತು 50 ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು. ಅದನ್ನು ತೆಗೆದ್ರೂ ಆ ಅನುದಾನ ಏನಾಯ್ತು ಅನ್ನೋದು ಇವತ್ತಿಗೆ ಗೊತ್ತಾಗಿಲ್ಲ. ಶೀಘ್ರದಲ್ಲಿ ಇವತ್ತು ಜಿಂಕಿ ವನನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವುದು ಜಿಲ್ಲೆಯಲ್ಲಿ ಆಗಲಿ ಆ ಜಿಂಕಿ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಳೂರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ. ಧನ್ಯವಾದ. ಹೌದು, ಈಗಲಾದರೂ ಕಾಲ ಮಿಂಚಿಲ್ಲ. ಉತ್ತರ ಕರ್ನಾಟಕದ 8 ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿಕೊಂಡು ಬೆಂಗಳೂರು ವಿಧಾನಸೌಧದಲ್ಲಿ ಆದರೂ ಚರ್ಚೆ ಮಾಡಿ ಜಿಂಕೆವನ್ನ ನಿರ್ಮಾಣ ಮಾಡಲು ಮುಂದಾಗಬೇಕು ಎಂದಿದ್ದಾರೆ. ಈ ಹಿಂದೆ ಮಾಜಿ ಮುಖ್ಯಮಂತ್ರಿ ಡಿಎಸ್ ಯಡಿಯೂರಪ್ಪ ಅವರು 2010ರಲ್ಲಿ ಬೆಂಗಳೂರು ಅಧಿವೇಶನದಲ್ಲಿ ಜಿಂಕೆ ಹಾವಳಿಗಾಗಿ 50 ಲಕ್ಷ ರೂಪಾಯಿ ಅನುದಾನ ಘೋಷಣೆ ಮಾಡಲಾಗಿತ್ತು. ಆದರೆ 50 ಲಕ್ಷ ರೂಪಾಯಿ ಅನುದಾನವನ್ನ ಏನಾಯಿತು ಎಂದು ಉತ್ತರ ಕರ್ನಾಟಕದ ರೈತರ ಪ್ರಶ್ನೆಯಾಗಿದೆ. ಜಿಂಕೆಗಳ ಕಾಟಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ, ರಾಯಚೂರು, ಗದಗ, ಹಾವೇರಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿ ಸೇರಿ ಉತ್ತರ ಕರ್ನಾಟಕದಲ್ಲಿ 8 ಜಿಲ್ಲೆಗಳ ರೈತರು ಏನೆಲ್ಲ ಹರಸಾಹಸಪಟ್ಟು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಕೂಡ ಈ ಸರ್ಕಾರದ ಜನಪ್ರತಿನಿಧಿಗಳು ಯಾವ ಜಿಲ್ಲೆಯಲ್ಲೂ ಕೂಡ ಜಿಂಕೆವನ್ನ ನಿರ್ಮಾಣ ಮಾಡಲಿಲ್ಲ, ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಈ ಸರ್ಕಾರ ರೈತರಿಗೆ ಸೂಕ್ತ
ಪರಿಹಾರ ಕೊಡಬೇಕು, ಇಲ್ಲವಾದರೆ ಜಿಂಕೆವನ್ನ ನಿರ್ಮಾಣ ಮಾಡಬೇಕು. ಯಾವುದು ಮಾಡದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಆದ ಶರಣಪ್ಪ ತಿಮ್ಮಾಪುರ್ ಇವರು ಸರ್ಕಾರಕ್ಕೆ ಆಗ್ರಹಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.